ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಮೋತಿಚೂರ್ ಲಡ್ಡು ಮಾಡಿ ತೋರಿಸ್ತಾ ಇದ್ದೇನೆ. ಈ ಲಡ್ಡು ಮಾಡಲಿಕ್ಕೆ ನೀವು ಎಣ್ಣೆಯಲ್ಲಿ ಕರಿಬೇಕಂತಿಲ್ಲ, ಹಾಗೆ ಯಾವುದೇ ವಿಶೇಷ ಉಪಕರಣಗಳು ಬೇಡ. ಎಷ್ಟು ಸಾಫ್ಟ್ ಆಗಿದೆ ಅಂತ ನೀವೇ ಇಲ್ಲಿ ನೋಡ್ಬೋದು. ಬನ್ನಿ ಇದನ್ನು ಹೇಗೆ ಮಾಡೋದಂತ ನೋಡೋಣ. ನಾನು 1 ಕಪ್ ಕಡಲೆಬೇಳೆ ತಗೊಂಡಿದ್ದೇನೆ. ನಾನಿಲ್ಲಿ ತಗೊಂಡಿರೋದು 2/3 ಮೆಷರ್ಮೆಂಟ್ ಕಪ್ ಇರುತ್ತಲ್ಲ ಅದು. ನೀವು ಯಾವುದೇ ಒಂದು ಕಪ್ಪನ್ನು ತಗೊಂಡು ಅದರಲ್ಲಿ ಮೆಷರ್ ಮಾಡಿ ಹಾಕಿ. ಕಡಲೆಬೇಳೆಯನ್ನು 2-3 ಸಲ ನೀರಲ್ಲಿ ತೊಳಿಬೇಕು. ನಂತರ ನೀರು ಹಾಕಿ 4ರಿಂದ 5 ಗಂಟೆ ಇದನ್ನು ನೆನೆಸಿಡಬೇಕು. 5 ಗಂಟೆ ನಂತರ ನೋಡಿ, ಬೇಳೆ ಚೆನ್ನಾಗಿ ನೆಂದಿದೆ. ಈಗ ಇದನ್ನು ಸೋಸಬೇಕು. ನಂತರ ಮಿಕ್ಸಿ ಜಾರ್ಗೆ ಹಾಕಿ ನೀರು ಹಾಕದೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ನೆಂದಿರುತ್ತಲ್ವಾ, ಹಾಗಾಗಿ ಹಾಗೆ ಗ್ರೈಂಡ್ ಮಾಡಬಹುದು. ತುಂಬಾ ನುಣ್ಣಗೆ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ವಲ್ಪ ತರಿಯಾಗಿ ಇರ್ಲಿ, ಆದ್ರೆ ಬೇಳೆ ಇಡಿಯಾಗಿ ಉಳ್ದಿರ್ಬಾರ್ದು. ಈಗ ಕವಲಿಯಲ್ಲಿ ನಾನು 2 ಸ್ಪೂನ್ನಷ್ಟು ತುಪ್ಪ ಹಾಕೊಂಡಿದ್ದೇನೆ. ಇದಕ್ಕೆ ನಾವು ಗ್ರೈಂಡ್ ಮಾಡಿಟ್ಟ ಕಡಲೆಬೇಳೆ ಮಿಶ್ರಣವನ್ನು ಹಾಕೊಳ್ಬೇಕು. ಗ್ಯಾಸನ್ನು ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಇದನ್ನು ತುಪ್ಪದಲ್ಲಿ ಹುರಿಬೇಕು. ಇದರ ಹಸಿ ವಾಸನೆ ಎಲ್ಲ ಹೋಗ್ಬೇಕು, ಹಾಗೆ ನೀರಿನಂಶ ಎಲ್ಲ ಹೋಗಿ ಇದು ಹುಡಿ ತರ ಆಗ್ಬೇಕು. ಅಲ್ಲಿವರೆಗೆ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಮೊದಲಿಗೆ ಇದು ಕಾವಲಿಗೆ ಸ್ವಲ್ಪ ಅಂಟ್ಕೊಳ್ಳುತ್ತೆ, ಹುರ್ಕೊಳ್ತಾ ಹೋದ ಹಾಗೆ ಡ್ರೈ ಆಗುತ್ತೆ. ಇದೇ ಕಡಲೆಬೇಳೆ ಮಿಶ್ರಣವನ್ನು ನೀವು ಪಕೋಡ ತರ ಎಣ್ಣೆಯಲ್ಲಿ ಕರೆದು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿಕೊಂಡು ಕೂಡ ಲಡ್ಡು ಮಾಡಬಹುದು. ಆದ್ರೆ ಮೊದಲೇ ಹೇಳಿದ ಹಾಗೆ ನಾನು ಎಣ್ಣೆಯಲ್ಲಿ ಕರಿಯದೆ ಮಾಡ್ತಾ ಇರೋದ್ರಿಂದ ಈ ವಿಧಾನದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೇನೆ. 2 ನಿಮಿಷ ಹುರ್ಕೊಂಡ ನಂತರ ನೋಡಿ, ಈಗ ಸ್ವಲ್ಪನೂ ಕಾವಲಿಗೆ ಅಂಟ್ಕೊಳ್ತಾ ಇಲ್ಲ. ದೊಡ್ಡ ಗಂಟುಗಳಿದ್ರೆ ಪುಡಿ ಮಾಡ್ಕೊಳ್ಳಿ, ಯಾಕಂದ್ರೆ ಅದು ಚೆನ್ನಾಗಿ ಫ್ರೈ ಆಗಲ್ಲ. ಸುಮಾರು 10ರಿಂದ 12 ನಿಮಿಷ ಹುರ್ಕೊಂಡ ನಂತರ ಈಗ ನೋಡಿ, ಇದು ಡ್ರೈ ಪೌಡರ್ ತರ ಆಗಿದೆ. ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೇನೆ. ಇದನ್ನು ಪೂರ್ತಿಯಾಗಿ ತಣ್ಣಗಾಗ್ಲಿಕ್ಕೆ ಬಿಡ್ಬೇಕು. ಪೂರ್ತಿಯಾಗಿ ಆರಿದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ಜಸ್ಟ್ 2 ಸಲ ಒಂದು ಪಲ್ಸ್ ಮಾಡಿದ್ರೆ ಸಾಕು. ಪಲ್ಸ್ ಅಂದ್ರೆ ಆನ್ ಆಫ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಬೇಕು. ನಾನು ಗ್ರೈಂಡ್ ಮಾಡ್ಕೊಂಡಿದ್ದೇನೆ ನೋಡಿ, ಸಣ್ಣ ಬೂಂದಿ ತರ ಕಾಣಿಸ್ತಾ ಇದೆ. ನೆಕ್ಸ್ಟ್ ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ನೀವು ಯಾವ ಕಪ್ ನಲ್ಲಿ ಕಡಲೆಬೇಳೆ ತಕೊಂಡಿರ್ತೀರೋ ಅದೇ ಕಪ್ ನಲ್ಲಿ 1 ಕಪ್ ಅಷ್ಟು ಸಕ್ಕರೆ ತಕೊಳ್ಬೇಕು. ಇದಕ್ಕೆ ಅರ್ಧದಷ್ಟು ನೀರು ಹಾಕ್ಬೇಕು. 1 ಕಪ್ ಸಕ್ಕರೆ ತಕೊಂಡ್ರೆ ಅರ್ಧ ಕಪ್ ಅಷ್ಟು ನೀರು ಹಾಕ್ಬೇಕು. ಸಕ್ಕರೆ ಪೂರ್ತಿಯಾಗಿ ಕರಗ್ಲಿ. ಸಕ್ಕರೆ ಪೂರ್ತಿಯಾಗಿ ಕರಗಿ ಕುದಿ ಬರ್ತಾ ಇದೆ. ಇದಕ್ಕೆ ನಾನು ಆರೆಂಜ್ ರೆಡ್ ಫುಡ್ ಕಲರ್ ಹಾಕ್ತಾ ಇದ್ದೇನೆ. ಇದನ್ನು ಹಾಕ್ಲೇಬೇಕಂತಿಲ್ಲ, ನಿಮ್ಗೆ ಇಷ್ಟ ಇದ್ರೆ ಮಾತ್ರ ಹಾಕಿ. ಕಲರ್ ಹಾಕದೆ ಹಾಗೆ ಕೂಡ ಮಾಡಬಹುದು. ಲೈಟ್ ಯೆಲ್ಲೋ ಕಲರ್ ನಲ್ಲಿ ಬರುತ್ತೆ ಲಡ್ಡು. ಅಥವಾ ಕೇಸರಿ ದಳ ಇದ್ರೆ ಅದನ್ನು ಕೂಡ ಹಾಕ್ಬಹುದು. ಸ್ವಲ್ಪ ಬಣ್ಣ ಕೂಡ ಬರುತ್ತೆ, ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಬೇಕು. ಹಾಗೆ ಸ್ವಲ್ಪ ರೋಸ್ ಎಸೆನ್ಸ್ ಹಾಕ್ತಾ ಇದ್ದೇನೆ. ಇದು ಆಪ್ಷನ್ ಅಲ್ಲಿ ಇದ್ರೆ ಮಾತ್ರ ಹಾಕೊಳ್ಬಹುದು. ಇದನ್ನ ಹಾಕಿದ್ರೆ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ 5ರಿಂದ 6 ಹನಿಯಷ್ಟು ನಾನು ಲಿಂಬೆ ರಸ ಹಾಕ್ತಾ ಇದ್ದೇನೆ. ಇದನ್ನ ಹಾಕೋದ್ರಿಂದ ಸಕ್ಕರೆ ಕ್ರಿಸ್ಟಲೈಸ್ ಆಗಲ್ಲ, ಅಂದ್ರೆ ಗಟ್ಟಿ ಆಗಲ್ಲ. ಸಕ್ಕರೆ ಕರಗಿದ ನಂತರ ಲೋ ಫ್ಲೇಮ್ ನಲ್ಲಿ 3 ನಿಮಿಷ ಕುದಿಸಿದ್ದೇನೆ. ನಾನಿಲ್ಲಿ ಒಂದೆಳೆ ಪಾಕ ಆತರ ಏನು ಮಾಡ್ಕೊಂಡಿಲ್ಲ. ಜಸ್ಟ್ ನೋಡಿ, ಇದು ಕೈಗೆ ಅಂಟುತ್ತಾ ಇದೆ. ಗುಲಾಬ್ ಜಾಮೂನ್ಗೆ ಎಲ್ಲ ಪಾಕ ಮಾಡ್ಕೊಳ್ತೇವಲ್ಲ, ಅದೇ ರೀತಿ ನಾನಿಲ್ಲಿ ಮಾಡ್ಕೊಂಡಿದ್ದೇನೆ. ಈಗ ಇದಕ್ಕೆ ನಾವು ಹುರಿದು ಪುಡಿ ಮಾಡ್ಕೊಂಡಿರುವ ಕಡಲೆಬೇಳೆಯನ್ನು ಹಾಕ್ಬೇಕು. ಸಣ್ಣ ಉರಿಯಲ್ಲೇ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಪಾಕ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳೋವರೆಗೆ ಇದನ್ನು ಮಗುಚುತ್ತಾ ಇರಬೇಕು. ನೋಡಿ, ಪಾಕ ಎಲ್ಲ ಹೀರ್ಕೊಂಡಿದೆ. ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ಇದಕ್ಕೆ ನಾನು ಗೋಡಂಬಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೇನೆ. ಆಕ್ಚುಲಿ ಇದಕ್ಕೆ ಕರ್ಬೂಜ ಹಣ್ಣಿನ ಬೀಜ ಇರುತ್ತಲ್ಲ, ಮೆಲನ್ ಸೀಡ್ಸ್ ಅಂತ ಹೇಳ್ತಾರೆ, ಅದನ್ನ ಹಾಕ್ತಾರೆ. ನನ್ನ ಹತ್ರ ಇರ್ಲಿಲ್ಲ, ಹಾಗಾಗಿ ನಾನು ಇಲ್ಲಿ ಗೋಡಂಬಿ ಹಾಕೊಂಡಿದ್ದೇನೆ. ಇದು ಬಿಸಿ ಇರುತ್ತಲ್ವಾ, ಸ್ವಲ್ಪ ಆರ್ಲಿ ನಂತರ ಲಡ್ಡು ಮಾಡ್ಕೊಳ್ಬಹುದು. ಈಗ ಇದು ಆರಿದೆ, ಪೂರ್ತಿಯಾಗಿ ಅಲ್ಲ, ಸ್ವಲ್ಪ ಬೆಚ್ಚಗಿದೆ. ಲಡ್ಡು ಮಾಡ್ಕೊಳ್ಳೋ ಮುಂಚೆ ನಾನು ಪುನಃ ಇದಕ್ಕೆ 1ರಿಂದ 2 ಸ್ಪೂನ್ನಷ್ಟು ತುಪ್ಪ ಹಾಕ್ತಾ ಇದ್ದೇನೆ. ನಂತರ ಕೈಗೆ ಸ್ವಲ್ಪ ತುಪ್ಪ ಹಚ್ಚಿ ಲಡ್ಡು ಕಟ್ಕೊಳ್ಳಿ. ನಿಮ್ಗೆ ಯಾವ ಸೈಜ್ ನಲ್ಲಿ ಬೇಕೋ ಆ ತರ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಸಣ್ಣ ಸೈಜ್ ನಲ್ಲೇ ಲಡ್ಡು ಮಾಡ್ಕೊಂಡಿದ್ದೇನೆ. ಸಾಫ್ಟ್ ಆಗಿರುತ್ತಲ್ವಾ, ಹಾಗಾಗಿ ಈಸಿಯಾಗಿ ಲಡ್ಡು ಮಾಡ್ಕೊಳ್ಬಹುದು. ಇದೇ ತರ ಎಲ್ಲ ಲಡ್ಡುಗಳನ್ನು ರೆಡಿ ಮಾಡ್ಕೊಳ್ತೇನೆ. ಇಲ್ಲಿ ತೋರಿಸಿರೋ ಪ್ರಮಾಣದಿಂದ ನಾನು ಒಟ್ಟು 10 ಲಡ್ಡುಗಳನ್ನು ಮಾಡ್ಕೊಂಡಿದ್ದೇನೆ. ಈ ಲಡ್ಡು ಮಾಡ್ಲಿಕ್ಕೆ ಸಕ್ಕರೆ ಯೂಸ್ ಮಾಡಿರ್ತೇವೆ, ಆದ್ರೆ ಎಣ್ಣೆಯಲ್ಲಿ ಕರಿಯದೆ ಮಾಡೋದ್ರಿಂದ ಸ್ವಲ್ಪ ಹೆಲ್ತಿ ವರ್ಷನ್ ಲಡ್ಡು ಅಂತಾನೆ ಹೇಳ್ಬೋದು.
ನೀವು ಒಮ್ಮೆ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.